ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೊಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ನಲ್ಲಿ SDPI ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ JCB ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. SDPI ವತಿಯಿಂದ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. SDPI ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್. ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋರು ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ಮ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ಮ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರ್ದೆ ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಚಳಿಗೆ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದ್ದಾರೆ ಇಲ್ಲಿ. ಏನಾದರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗುತ್ತಲ್ಲ, ಹಂಗೆ ಮಾಡ್ತಾ ಇದ್ದಾರೆ ಇದು. ಸೊ ಅದಕ್ಕೋಸ್ಕರ ಸರ್, ಈಗ ಯಾವುದೇ ರೀತಿ 35 ವರ್ಷಗಳಿಂದ ಇಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಯಾವುದೇ ರೀತಿಯಾದ ನೋಟಿಸ್ಗಳೇನು ಸರ್ವ್ ಮಾಡಿ? ಯಾವುದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಇಲ್ಲಿ ಗಾರ್ಬೇಜ್ ಒಂದು ಪ್ಲಾಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್, ನೀವೇನ್ ಹೇಳ್ತೀರಿ? ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಿ? ಲೀಡರ್ಸ್ ಇದೆ. ನಮಸ್ತೆ, ನಾನು ಅಫ್ಸರ್ ಖಾನ್ ಅಂತ, ತನಿಸಂದ್ರ ವಾರ್ಡ್ ಪ್ರೆಸಿಡೆಂಟ್. ಇಲ್ಲಿ 4 ಗಂಟೆ ಬೆಳಗ್ಗೆ ಬಂದಿದ್ದಾರೆ ಎಲ್ಲರೂ, JCB ಗಾಡಿ ಎಲ್ಲ ತಗೊಂಡು ಬಂದು. ಇಲ್ಲಿ ಏನೋ 1 ವರ್ಷ 1 ತಿಂಗಳು ಇಲ್ಲ ಸಂಸಾರ ಮಾಡಿರೋದು ಜನ. ಇಲ್ಲಿ ಆಗಿರೋದು ಆಲ್ಮೋಸ್ಟ್ 30 ವರ್ಷ 20 ವರ್ಷ ಆಗಿದೆ. ಎಲ್ಲಿವರೆಗೂ ಎಲ್ಲಿ ಹೋದ್ರು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು? ಏನೋ 1 ತಿಂಗಳಿನಲ್ಲಿ ಬಂದು ಏನೋ ಮನೆ ಎಲ್ಲ ಜಾಯಿಂಟ್ ಆಗಿ ಎಲ್ಲ ಇದಾಗಿ ಆಧಾರ್ ID ಕೂಪನ್ ರಾಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ನೀರು ಇದೂ ಮಾಡಿದ್ದಾರೆ, ಪ್ಲಾಂಟ್ ಅವರೇ ಬಂದು ಇಲ್ಲೆಲ್ಲ ಮಾಡಿ ಹೋಗಿದ್ದಾರೆ. ಮತ್ತೆ ಇದು ಎಲ್ಲ ನೋಡಿದಾರಲ್ವಾ, ಏನು 1 ತಿಂಗಳಾಗಿದ್ದಾರೆ ಇಲ್ಲಿ ಎಲ್ಲ ಬನ್ನಿ ಜನ. ಆಗಿರೋದು 30 ವರ್ಷ ಆಗಿದೆ. ಯಾಕೆ ಇಷ್ಟು ದಿವಸ ನೋಡಿಲ್ಲ? ಇದು KB ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಯಾಕೆ ಅವ್ರ ಮೇಲೆ ಎಲ್ಲ ಆಕ್ಷನ್ ತಗೊಂಡಿಲ್ಲ? 30 ವರ್ಷದಿಂದ ಓಟ್ ಎಲ್ಲ ತಗೊಂಡಿದ್ರಲ್ಲ, 4 ಸತಿ ಇವ್ರು ಗೆಲ್ದಿದಾರಲ್ವಾ, ಅವಾಗ ಏನು ಕೇಳಿಲ್ಲ ಇವ್ರು? ಎಲ್ಲ ಬಂದಿದಲ್ವ, ಏನಕ್ಕೆ ಕೇಳಿಲ್ಲ? ಮತ್ತೆ ಇವ್ರು ಅಷ್ಟು ವರ್ಷದಿಂದ ಯಾಕೆ ಬಂದಿಲ್ಲ? ಸಡನ್ ಆಗಿ ಬಂದು ಇವಾಗ ಇಲ್ಲಿಗೆಲ್ಲ ನಿಲ್ಸಿದಿರ ಅಂತ ಹೇಳಿದಾರಲ್ಲ, ಇಷ್ಟು ವರ್ಷ ಎಲ್ಲೋದ್ರಿ ನೀವು? ಅದು ಪ್ರಶ್ನೆ ನಮ್ದು. ಅವರು ಕೃಷ್ಣ ಬೈರೇಗೌಡ ಅವ್ರ ಸಾಹೇಬರಿಗೆ ಅದೇ ನಮ್ದು ಇದೆ ಸರ್. ಇನ್ನೂ ಒಂದು ಇದು ಎಲೆಕ್ಟ್ರಿಸಿಟಿದು ಆಲ್ರೆಡಿ ಬಂದು ಮೀಟರ್ಸ್, ಸುಮಾರು ಮನೆಯಲ್ಲಿ ಮೀಟರ್ಸ್ ಇದೆ, ಇಲ್ಲಿ ವೋಟರ್ಸ್ ಇದೆ. ಆಲ್ಮೋಸ್ಟ್ ಎಷ್ಟು ಮನೆ ಇದೆ ಧ್ವಂಸ ಮಾಡಿದ್ದಾರೆ. ಬುಲ್ಡೇಸರ್ JCB ತಗೊಂಡು ಬಂದು ಸುಮಾರು ಮನೆಗೆ ಬಂದು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಸು ಮತ್ತೆ BPL ಕಾರ್ಡ್ಸು ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಸುಮಾರು ಒಂದು 5-6 ದಿವಸದಿಂದ ಆ ಟಾಯ್ಲೆಟ್ಸ್ದು ಬಂದು ಆ ರೆಡಿಮೇಡ್ ಟಾಯ್ಲೆಟ್ ಆದರೂ ಅಟ್ಲೀಸ್ಟ್ ಇಲ್ಲಿ ಎತ್ಕೊಂಡು ಬಂದು ಕೊಡಬೇಕು. ಸರಿ ನೋಡಿ, ಲೋಕಲ್ ಪಬ್ಲಿಕ್ NGO SDPI ಇಂದ ಎಲ್ಲ ಸೇರ್ಕೊಂಡು ಸುಮಾರು ಜನ ಬಂದು ಬ್ಲಾಂಕೆಟ್ಸು ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆಯಿಂದ ಸಾಕಾಗಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಜನರಿಗೆ ಒಂದು ಈ ಎಷ್ಟು ಜನ ಇದ್ದಾರೆ ಬಡವರು, ಅವ್ರಿಗೆ ಒಂದು ಏನಾದರೂ ಒಂದು ದೊಡ್ಡ ಜಮೀನಿ ವ್ಯವಸ್ಥೆ ಮಾಡಿ ಕೊಟ್ರೆ ಚೆನ್ನಾಗಿದ್ರೆ ಇರುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಶಬೀರ್ ಅಂತ, ನಾನು ತನಿಸಂದ್ರ ಅಂತ ಬಂದು ಹೊಡೆದವರು ಕರಿಗೌಡ ಅಂತ ಹೇಳ್ಬಿಟ್ಟು, ಅವ್ರು ಯಾರೋ ಅಧ್ಯಕ್ಷ ಯಾರೋ ಗೌರ್ಮೆಂಟ್ ಇದ್ರಂತೆ. ಅವ್ರಿಗೆ ಅಯ್ಯೋ ಅಪ್ಪ ಅಂತ ಕಾಲಿಗೆ ಬಿದ್ರು ಸಾರ್ 1 ಗಂಟೆ ಟೈಮ್ ನಮಗೆ ಟೈಮ್ ಕೊಡಲಿಲ್ಲ. ಎಲ್ಲ ಮನೇಲಿರೋ ಸಾಮಾನುಗಳೆಲ್ಲ ಹೋಯ್ತು, ಸಾಮಾನು ಹುಡುಗಿ ಏನೇನೋ ಎಲ್ಲ ನಮ್ಮ ವಸ್ತುಗಳೆಲ್ಲ ಹೊಂಟೋಯ್ತು. ಅವರು ಫಸ್ಟು ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಯಾರಿಗೆ? ಕರಿಗೌಡ ಅನ್ನೋರಿಗೆ. ಅವ್ರು ಹೇಳಿದ್ರು, ನಿಮ್ಮ ಜಾಗ ಏನು ಮಾಡಲ್ಲ, ನಾವು ಅಲ್ಲಿಗೆ ನಾವು ಕಾಂಪೌಂಡ್ ಹಾಕೋತೀವಿ, ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇದ್ದಕ್ಕಿದ್ದಂಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ಇಲ್ಲಿ ಇವರು 30 ವರ್ಷದಿಂದ ಇದ್ದಾರೆ, ನಾವು 15 ವರ್ಷದಿಂದ ಇದ್ದೀವಿ ಅಲ್ಲಿ, ಓಕೆನಾ? ಅಲ್ಲಿ ಎಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಇಲ್ಲ ಎಲ್ಲರಿಗೂ ಡಿವೈಡ್ ಮಾಡಿಬಿಟ್ಟು ತಪ್ಪಾಗಿ ಬಂದು ಫಸ್ಟ್ ಇವ್ರಿಗೆ ಹೊಡೆದ್ರು, ಆಮೇಲೆ ನಮಗೆ ಹೊಡೆದ್ರು ಬಂದ್ಬಿಟ್ಟು. ಇದು ನ್ಯಾಯನಾ ಸರ್? ನೀವು ಹೇಳಿ. ಅಲ್ಲಿ ತುಂಬ ಕಷ್ಟ ಆಗ್ತೈತೆ ಸರ್. ಮಲ್ಗೋದಕ್ಕೆ ಜಾಗ ಇಲ್ಲ ಸರ್, ಮಲ್ಗೋದಕ್ಕೆ ಜಾಗ ಇಲ್ಲ, ನಮಗೆ ಇರೋದಕ್ಕೆ ಜಾಗ ಇಲ್ಲ. ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ದುಡಿಬೇಕು. ಆಟೋ ಡ್ರೈವರ್ ನಾನು. ಇವಾಗ ಏನಂತ ಮಕ್ಕಳು ಮರಿಗೆ ನಾನು ಸಾಕ್ಲಿ ಹೇಳಿ? ಏನೋ ಇವರೆಲ್ಲ ಇದ್ದಾರೆ GST ಅವ್ರು ನಮಗೆ ಅವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಲ್ಲ SDPI ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಸಂಘದವರು ಇವಾಗ ಹೋಗಿ, ನಮ್ಮ ಸಂಘದವರೆಲ್ಲ ಹೋಗಿ ಇವಾಗ ಎಲ್ಲ ಇದು ಕಡೆನೂ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಸಿಕ್ಕೋ ಗಂಟೆನೂ ಸರ್ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅಫ್ರೋಜ್ ಪಾಷಾ ಸರ್.
ಒಂದಿಷ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ನೀಡಲೇ ಏಕಾಏಕಿಯಾಗಿ ಬಂದು ಡೆಮೋಲಿಷನ್ ಮಾಡಲಾಗಿದೆ. ಮಹಿಳೆಯರಿರ್ತಾರೆ, ಮಕ್ಕಳುಗಳಿರ್ತಾರೆ, ಎಲ್ಲಿ ಹೋಗ್ತಾರೆ, ಅವರ ವಾಶ್ರೂಮ್ ಆಗಿರಬಹುದು, ಮತ್ತೆ ಇನ್ನಿತರ ಒಂದಿಷ್ಟು ಖಾಸಗಿ ಕೆಲಸಗಳಿರ್ತವೆ, ಅವುಗಳನ್ನ ಮಾಡಬೇಕಾದ್ರೂ ಅವ್ರಿಗೆ ಒಂದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೋಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ನಲ್ಲಿ SDPI ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ JCB ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. SDPI ವತಿಯಿಂದ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. SDPI ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್, ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋರು ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ಮ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ಮ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರ್ತಾರೆ ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಚಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದ್ದಾರೆ ಇಲ್ಲಿ. ಏನಾದರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗುತ್ತಲ್ಲ, ಹಂಗೆ ಮಾಡ್ತಾ ಇದ್ದಾರೆ ಇದು. ಸೊ ಅದಕ್ಕೋಸ್ಕರ ಸರ್, ಈಗ ಯಾವುದೇ ರೀತಿ 35 ವರ್ಷಗಳಿಂದ ಇಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಯಾವುದೇ ರೀತಿಯಾದಂತಹ ನೋಟಿಸ್ಗಳೇನು ಸರ್ವ್ ಮಾಡಿ? ಯಾವುದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಇಲ್ಲಿ ಗಾರ್ಬೇಜ್ ಒಂದು ಪ್ಲಾಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್, ನೀವೇನ್ ಹೇಳ್ತೀರಿ? ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಿ? ಲೀಡರ್ಸ್ ಇದ್ದಾರೆ. ನಮಸ್ತೆ, ನನ್ನ ಅಫ್ಸರ್ ಖಾನ್ ಅಂತ, ತನಿಸಂದ್ರ ವಾರ್ಡ್ ಪ್ರೆಸಿಡೆಂಟ್. ಇಲ್ಲಿ 4 ಗಂಟೆ ಬೆಳಗ್ಗೆ ಬಂದಿದ್ದಾರೆ ಎಲ್ಲರೂ, JCB ಗಾಡಿ ಎಲ್ಲ ತಗೊಂಡ್ ಬಂದು. ಇಲ್ಲಿ ಏನೋ 1 ವರ್ಷ 1 ತಿಂಗಳು ಇಲ್ಲ ಸಂಸಾರ ಮಾಡಿರೋದು ಜನ. ಇಲ್ಲಿ ಆಗಿರೋದು ಆಲ್ಮೋಸ್ಟ್ 30 ವರ್ಷ 20 ವರ್ಷ ಆಗಿದೆ. ಎಲ್ಲಿವರೆಗೂ ಎಲ್ಲಿ ಹೋಗಿದ್ರು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು? ಏನೋ 1 ತಿಂಗಳಿನಲ್ಲಿ ಬಂದು ಏನೋ ಮನೆ ಎಲ್ಲ ಜಾಯಿಂಟ್ ಆಗಿ ಎಲ್ಲ ಇದಾಗಿ ಆಧಾರ್ ID ಕೂಪನ್ ರಾಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ನೀರು ಇದೂ ಮಾಡಿದ್ದಾರೆ, ಪ್ಲಾಂಟ್ ಅವರೇ ಬಂದು ಇಲ್ಲೆಲ್ಲ ಮಾಡಿ ಹೋಗಿದ್ದಾರೆ. ಮತ್ತೆ ಇದು ಎಲ್ಲ ನೋಡಿದಾರಲ್ವಾ, ಏನು 1 ತಿಂಗಳಾಗಿದ್ದಾರೆ ಇಲ್ಲಿ ಎಲ್ಲ ಬನ್ನಿ ಜನ. ಆಗಿರೋದು 30 ವರ್ಷ ಆಗಿದೆ. ಯಾಕೆ ಇಷ್ಟು ದಿವಸ ನೋಡಿಲ್ಲ? ಇದು KB ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಯಾಕೆ ಅವ್ರ ಮೇಲೆ ಎಲ್ಲ ಆಕ್ಷನ್ ತಗೊಂಡಿಲ್ಲ? 30 ವರ್ಷದಿಂದ ಓಟ್ ಎಲ್ಲ ತಗೊಂಡಿದ್ರಲ್ಲ, 4 ಸತಿ ಇವ್ರು ಗೆಲ್ದಿದಾರಲ್ವಾ, ಅವಾಗ ಏನು ಕೇಳಿಲ್ಲ ಇವ್ರು? ಎಲ್ಲ ಬಂದಿದಲ್ವ, ಏನಕ್ಕೆ ಕೇಳಿಲ್ಲ? ಮತ್ತೆ ಇವ್ರು ಅಷ್ಟು ವರ್ಷದಿಂದ ಯಾಕೆ ಬಂದಿಲ್ಲ? ಸಡನ್ ಆಗಿ ಬಂದು ಇವಾಗ ಇಲ್ಲಿಗೆಲ್ಲ ನಿಲ್ಸಿದಿರ ಅಂತ ಹೇಳಿದಾರಲ್ಲ, ಇಷ್ಟು ವರ್ಷ ಎಲ್ಲೋದ್ರಿ ನೀವು? ಅದು ಪ್ರಶ್ನೆ ನಮ್ದು. ಅವರು ಕೃಷ್ಣ ಬೈರೇಗೌಡ ಅವ್ರ ಸಾಹೇಬರಿಗೆ ಅದೇ ನಮ್ದು ಇದೆ ಸರ್. ಇನ್ನೂ ಒಂದು, ಇದು ಎಲೆಕ್ಟ್ರಿಕ್ ಸಿಟಿದು ಆಲ್ರೆಡಿ ಬಂದು ಮೀಟರ್ಸ್, ಸುಮಾರು ಮನೆಯಲ್ಲಿ ಮೀಟರ್ಸ್ ಇದೆ, ಇಲ್ಲಿ ವೋಟರ್ಸ್ ಇದೆ. ಆಲ್ಮೋಸ್ಟ್ ಎಷ್ಟು ಮನೆ ಇದೆ ಧ್ವಂಸ ಮಾಡಿದ್ದಾರೆ. ಬುಲ್ಡೇಸರ್ JCB ತಗೊಂಡು ಬಂದು ಸುಮಾರು ಮನೆಗೆ ಬಂದು ಇಲ್ಲಿ ಎಲೆಕ್ಟ್ರಿಕ್ ಸಿಟಿ ಬಿಲ್ಸು ಮತ್ತೆ BPL ಕಾರ್ಡ್ಸು ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಸುಮಾರು ಒಂದು 5-6 ದಿವಸದಿಂದ ಆ ಟಾಯ್ಲೆಟ್ಸ್ದು ಬಂದು ಆ ರೆಡಿಮೇಡ್ ಟಾಯ್ಲೆಟ್ ಆಡ್ದು ಅಟ್ಲೀಸ್ಟ್ ಇಲ್ಲಿ ಎತ್ಕೊಂಡು ಬಂದು ಕೊಡಬೇಕು. ಸರಿ ನೋಡಿ, ಲೋಕಲ್ ಪಬ್ಲಿಕ್ NGO SDPI ಇಂದ ಎಲ್ಲ ಸೇರ್ಕೊಂಡು ಸುಮಾರು ಜನ ಬಂದು ಬ್ಲಾಂಕೆಟ್ಸು, ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆಯಿಂದ ಸಾಕಾಗಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಜನರಿಗೆ ಒಂದು ಈ ಎಷ್ಟು ಜನ ಇದ್ದಾರೆ ಬಡವರು, ಅವ್ರಿಗೆ ಒಂದು ಏನಾದರೂ ಒಂದು ದೊಡ್ಡ ಜಮೀನಿ ವ್ಯವಸ್ಥೆ ಮಾಡಿ ಕೊಟ್ರೆ ಚೆನ್ನಾಗಿದ್ರೆ ಇರುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ನನ್ನ ಶಬೀರ್ ಅಂತ, ನಾನು ತನಿಸಂದ್ರ ಅಂತ ಬಂದು ಹೊಡೆದವರು ಕರಿಗೌಡ ಅಂತ ಹೇಳ್ಬಿಟ್ಟು, ಅವ್ರು ಯಾರೋ ಅಧ್ಯಕ್ಷ, ಯಾರೋ ಗೌರ್ಮೆಂಟ್ ಇದ್ರಂತೆ, ಅವ್ರಿಗೆ ಅಯ್ಯೋ ಅಪ್ಪ ಅಂತ ಕಾಲಿಗೆ ಬಿದ್ರು ಸಾರ್ 1 ಗಂಟೆ ಟೈಮ್ ನಮಗೆ ಟೈಮ್ ಕೊಡ್ಲಿಲ್ಲ. ಎಲ್ಲ ಮನೇಲಿರೋ ಸಾಮಾನುಗಳೆಲ್ಲ ಹೋಯ್ತು, ಸಾಮಾನು ಹುಡುಗಿ ಏನೇನೋ ಎಲ್ಲ ನಮ್ಮ ವಸ್ತುಗಳೆಲ್ಲ ಹೊಂಟೋಯ್ತು. ಅವ್ರಿಗೆ ಫಸ್ಟ್ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಯಾರಿಗೆ, ಕರಿಗೌಡ ಅನ್ನೋರಿಗೆ. ಅವ್ರು ಹೇಳಿದ್ರು, ನಿಮ್ಮ ಜಾಗ ಏನು ಮಾಡಲ್ಲ, ನಾವು ಅಲ್ಲಿಗೆ ನಾವು ಕಾಂಪೌಂಡ್ ಹಾಕೋತೀವಿ, ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇದ್ದಕ್ಕಿದ್ದಂಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ಇಲ್ಲಿ ಇವರು 30 ವರ್ಷದಿಂದ ಇದ್ದಾರೆ, ನಾವು 15 ವರ್ಷದಿಂದ ಇದ್ದೀವಿ ಅಲ್ಲಿ, ಓಕೆನಾ? ಅಲ್ಲಿ ಎಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಇಲ್ಲ ಎಲ್ಲರಿಗೂ ಡಿವೈಡ್ ಮಾಡಿಬಿಟ್ಟು ತಪ್ಪಾಗಿ ಬಂದು ಫಸ್ಟ್ ಇವ್ರಿಗೆ ಹೊಡೆದ್ರು, ಆಮೇಲೆ ನಮಗೆ ಹೊಡೆದ್ರು ಬಂದ್ಬಿಟ್ಟು. ಇದು ನ್ಯಾಯನಾ ಸರ್? ನೀವು ಹೇಳಿ. ಅಲ್ಲಿ ತುಂಬ ಕಷ್ಟ ಆಗ್ತದೆ ಸರ್, ಮಲ್ಗೋದಕ್ಕೆ ಜಾಗ ಇಲ್ಲ ಸರ್, ಮಲ್ಗೋದಕ್ಕೆ ಜಾಗ ಇಲ್ಲ.
ನಮಗೆ ಇರೋದಕ್ಕೆ ಜಾಗ ಇಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ದುಡಿಬೇಕು, ಆಟೋ ಡ್ರೈವರ್ ನಾನು. ಇವಾಗ ಏನಂತ ಮಕ್ಕಳು ಮರಿಗೆ ನಾನು ಸಾಕ್ಲಿ ಹೇಳಿ? ಏನೋ ಇವರೆಲ್ಲ ಇದ್ದಾರೆ GST ಅವ್ರು ನಮಗೆ ಅವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಲ್ಲ SDP ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಸಂಘದವರು ಇವಾಗ ಹೋಗಿ ನಮ್ಮ ಸಂಘದವರೆಲ್ಲ ಹೋಗಿ ಇವಾಗ ಎಲ್ಲ ಇದು ಕಡೆನೂ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಸಿಕ್ಕೋ ಗಂಟೆನೂ ಸರ್ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅಫ್ರೋಜ್ ಪಾಷಾ ಸರ್. ಒಂದಿಷ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ನೀಡಲೇ ಏಕಾಏಕಿಯಾಗಿ ಬಂದು ಡೆಮೋಲಿಷನ್ ಮಾಡಲಾಗಿದೆ. ಮಹಿಳೆಯರು ಇರ್ತಾರೆ, ಮಕ್ಕಳುಗಳಿರ್ತಾರೆ, ಎಲ್ಲಿ ಹೋಗ್ತಾರೆ, ಅವರ ವಾಶ್ರೂಮ್ ಆಗಿರಬಹುದು, ಮತ್ತೆ ಇನ್ನಿತರ ಒಂದಿಷ್ಟು ಖಾಸಗಿ ಕೆಲಸಗಳಿರ್ತವೆ, ಅವುಗಳನ್ನ ಮಾಡಬೇಕಾದ್ರೂ ಅವ್ರಿಗೆ ಒಂದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.